ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 5. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಶಿಕಾರ ರೈಡಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ರೆಡಿಯಾಗಿ ಟಿಫನ್ ಎಲ್ಲ ಮಾಡಿಕೊಂಡು ಅವ್ರು ಮಾಡ್ತಾವ್ರೆ. ಅವರೇ ಲೇಟ್, ಅವರಿಂದನೇ ಲೇಟು. ಇನ್ನೆಲ್ಲರೂ ರೆಡಿಯಾಗಿದ್ದಾರೆ. ಅವ್ರಿಗೆ ಆಮ್ಲೆಟ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಮಾಡ್ತಾ ಇದ್ರು, ಲೇಟ್ ಆಯಿತು. ಶಿಕಾರ ರೈಡಿಗೆ ಎಲ್ಲ ಹುಡುಗಿರು ಫುಲ್ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ಸೊ ಇವಾಗ ಇಲ್ಲಿಂದ ಬೌಟರ್ಸಿಂದ ಆಚೆ ಹೋಗಿ ಶಿಕಾರ ರೈಡ್ ಮುಗಿಸ್ಕೊಂಡು ಪಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ. ಪಹಲ್ಗಾಮಲ್ಲಿ 3 ಪ್ಲೇಸ್ ನೋಡ್ತೀವಿ. ABC ಪ್ಲೇಸ್, ಆರು ವ್ಯಾಲಿ, ಬೇಟ ವ್ಯಾಲಿ ಆ್ಯಂಡ್ ಚಂದಾವಾರಿ ಸಮಥಿಂಗ್ ಏನೋ ಇದೆ. ಸೊ 3 ಸೈಟ್ ಸೀಯಿಂಗ್ ಇದೆ ಇವತ್ತು. ಆ್ಯಂಡ್ ಇವತ್ತು ಶಾಪಿಂಗ್ ಮಾಡಕ್ ಬಿಡ್ತಾರೆ. ಇವ್ನು ನಮಗೆ ಬೈ ಮಾಡಕ್ ದುಡ್ಡು ಕೊಡ್ತಾನೆ. ಗಿವ್ ಮನಿ ಫಾರ್ ಅಸ್ ಟು ಶಾಪ್. ಕೊಡ್ತಾನೆ ಇವಾಗ. ಸೊ ಈಗ ಹೋಗ್ಬಿಟ್ಟು ಶಿಕಾರ ರೈಡ್ನ ಎಂಜಾಯ್ ಮಾಡೋಣ. ಆದ್ರೆ ಕಾಸ್ಟ್ಯೂಮ್ ಅವ್ರದ್ದು ಕಾಶ್ಮೀರಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ನೋಡ್ತೀನಿ. ಆದ್ರೆ ವಿಡಿಯೋ ಮಾಡ್ತೀನಿ ಅದನ್ನೆಲ್ಲ. ಅಂದ್ರೆ ನಾನು ಹಾಕೊಂಡ್ರೆ ವಿಡಿಯೋ ಮಾಡ್ತೀನಿ. ಅಂಜಲಿ ಹಾಕೋತೀರಾ? ಹಾಕೊಳ್ಳೋಣ. ಹಲೋ ಗೈಸ್, ನಮ್ಮ ವಾಣಿಶ್ರೀ ಅವರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಫಸ್ಟ್ ನೀವು ಮಾಡಿ. ಅವಳು ಈ ಟ್ರಿಪ್ ಅಲ್ಲೇ ಅವಳದು ವೆಬ್ಸೈಟ್ ಆರ್ ಸಮಥಿಂಗ್ ಏನದು ಚಾನೆಲ್ ನೇಮ್ ನ ನಾನು ಮುಖ ತೋರ್ಸಲ್ ಸ್ವಲ್ಪ ತೋರಿಸ್ತಾ ಇಲ್ವಾ? ಚಾನೆಲ್ ನೇಮ್ ನ ನನಗೆ ರಿವೀಲ್ ಮಾಡಿರೋದು. ಅಂಟಿಲ್ ಅನ್ಲೆಸ್ ಅವಳು ಯಾರ ಹತ್ರನು ಶೇರ್ ಮಾಡಲ್ಲ ಅಷ್ಟು ಸುಲಭವಾಗಿ. ಈಗ ಗೊತ್ತಾ? ಟೂರಿಸ್ಟ್ ಗೊತ್ತಿಲ್ಲ ಹಂಗಾದ್ರೆ ಕೊಡ್ತೀನಿ ಟೈಮ್. ಟ್ರಿಪ್ಗೆವರೆಗೂ ಟೈಮ್ ಕೊಡ್ತೀನಿ. ನನ್ನ ಚಾನಲ್ ನೇಮ್ನ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೆ ಇನ್ ಸೆನ್ಸ್ ಎಲ್ಲರ ಮುಂದೆನೆ ಹೇಳಿದ್ದೀನಿ. ಅವ್ರು ನೆನ್ಸ್ಕೊಂಡು ಹೇಳ್ತಾರ, ನೋಡೋಣ. ಇದೇ ಅವ್ರಿಗೆ ಚಾಲೆಂಜ್. ಟ್ರಾವೆಲ್ ಜಂಕ್ಷನ್ ಕನ್ನಡ. ಫೈನಲಿ ಸೊ ಹೇಳಿದ್ದಾರೆ. ಫಸ್ಟ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಆಮೇಲೆ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಏನ್ರಾ ಮಾಡಿಸಿ. ಇವನು ನನಗೆ ತಮ್ಮುಡು. ಹಾ, ನಾಕಿ ಅಕ್ಕುಡು, ಅಕ್ಕ. ಸರಿ ಬನ್ನಿ ಹೋಗೋಣ. ಫಸ್ಟ್ ಸಖತ್ ಚಳಿ ಆಗ್ತಾ ಇದೆ. ದಾಲ್ ಲೇಕ್ ಫುಲ್ ಫ್ರೀಸ್ ಆಗೋಗ್ಬಿಟ್ಟಿದೆ. ಫುಲ್ ಫ್ರೀಸ್ ಆಗಿದೆ. ಏನ್ ಮಾಡ್ತೀವೋ ಗೊತ್ತಿಲ್ಲ, ನೋಡುವ. ನಮಗೆ ಸರ್ವೈವ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಬಿಸಿ ಆಗುತ್ತೆ. ಸೊ ಇವಾಗ ಅದೇ ಡ್ರೆಸ್ ಹಾಕೊಂಡು ಫೋಟೋ ತಗೊಡ್ತಾರಂತೆ. 140 ರುಪೀಸ್ ಏನೋ ಪೇ ಮಾಡಬೇಕಂತೆ ಸಾಫ್ಟ್ ಕಾಪಿಗೆ. ಹಾರ್ಡ್ ಕಾಪಿ ಅಂದರೆ 240 ರುಪೀಸ್ ಏನೋ ಕೇಳ್ತಾ ಇದ್ದಾರೆ ವಿತ್ ಡ್ರೆಸ್ಸು. ಇಲ್ಲಿ ಲೇಕ್ ಯಾವ ಥರ ಫ್ರೀಸ್ ಆಗಿದೆ. ಸೀರಿಯಸ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅದು ಫ್ರೀಸ್ ಆಗಿರೋದು. ಸೊ ಇವಾಗ ನಾವು ಹೋಗಿ ಅಲ್ಲಿ ಅವ್ರ ಡ್ರೆಸ್ ಹಾಕ್ಕೊಂಡು ಫೋಟೋ ತೊಗೊಂಡು 140 ರುಪೀಸ್ನ ಪೇ ಮಾಡ್ತೀವಿ. ಹೌ ಮಚ್ ಫೋಟೋ ದಲ್ ಗಿವ್? For one photo. Is it? ಸೊ ಇವಾಗ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ಒಂದು ಬೋಟಲ್ಲಿ 4 ಮೆಂಬರ್ಸ್ ಅಂತೆ. ಹೋಗಿ ಕುತ್ಕೊಳ್ಳೋಣ ಫಸ್ಟು, ಆಮೇಲೆ ಹೊರಡೋಣ. ಸೊ ಇವಾಗ 1 ಅವರ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸೊ ಇಲ್ಲೇ ಪಕ್ಕದಲ್ಲಿ ಫೋಟೋ ತೆಗಿತಾರಲ್ಲ ಅವರು ಬರ್ತಿದ್ದಾರೆ. ಬಟ್ ಹೆವಿ ಕಾಸ್ಟ್ಲಿ ಇರ್ತದೆ. ಒಂದು ಫೋಟೋ ತೆಗಿಯೋಕ್ಕೆ 120 ರುಪೀಸ್ ಅಂತ. ನೋಡುವ. दे दो, मैं 50 रुपए ये 1450. ನೈಸ್. ಇಲ್ಲ, ನಮ್ಮ ಯೂಟ್ಯೂಬರ್ ವಾಣಿಶ್ರೀ ಅವರು ಅವರೇ ಟ್ರೈ ಮಾಡ್ತಾ ಇದ್ದಾರೆ ಕಾಶ್ಮೀರಿ ಡ್ರೆಸ್ ಹಾಕೊಂಡು. ಗೈಸ್, ಸಿ ಹರ್, ಹೌ ಶಿ ಇಸ್ ಲುಕಿಂಗ್. She is very happy. Scan. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.
ಫೈನಲಿ ಶಿಕಾರ ರೈಡು ಫೋಟೋಶೂಟು ಎಲ್ಲ ಆಯಿತು. ಪೇಮೆಂಟ್ ಎಲ್ಲ ಮಾಡಿ ಇವಾಗ ಕಾವ ತೊಗೊಂಡಿದ್ದೀವಿ. ಈಗ ಇಲ್ಲಿಂದ ಹೊರಡಬೇಕು. ಬನ್ನಿ ಫಸ್ಟ್ ಹೋಗೋಣ. ಏನ್ರಾ ಬನ್ನಿ ಸೊ ಬಂದ್ವಿ ಆಚೆ ಕಡೆ. ಇಲ್ಲಿ ಅದೇ ಜಾಕೆಟ್ಗಳೆಲ್ಲ ಮಾರ್ತಾ ಇದ್ದಾರಲ್ಲ, ಸೊ ಎಲ್ಲರೂ ಬೈ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಇಲ್ಲಿ ಬೈ ಮಾಡಾದ್ಮೇಲೆ ಹೋಗೋದೆ ಡೈರೆಕ್ಟ್. ನಮ್ಮ ಗಾಡಿಯಲ್ಲಿ ನಿಂತಿದೆ, ಅಲ್ಲಿ ಹೋಗ್ಬಿಡ್ತಿದ್ವಿ. ಈಗ ತಡ್ಕೊಳಕ್ಕಾಗ್ತಾಯಿಲ್ಲ ಚಳಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳ್ತಿದ್ದಾರೆ, ಬಟ್ ಕ್ವಾಲಿಟಿ ಓಕೆ ಅನ್ಸುತ್ತೆ. ದಟ್ ಈಸ್ ನೈಸ್ ನೈಸ್. ಅದ್ರ ಕೊಳೆ ಆಗಿದೆ ಅನ್ಸುತ್ತೆ ಅಲ್ಲಿ ಮೇಲ್ಗಡೆ ನೋಡಿ, ಕಾಲರ್ ಹತ್ರ. ಸೊ ಫೈನಲಿ ಇವಾಗ ಪಹಲ್ಗಾಮಿಗೆ ಬಂದ್ಬಿಟ್ವಿ. ಇವಾಗ ಇಲ್ಲಿ ಒಳಗಡೆ ಎಂಟ್ರಿ ತಗೊಳ್ತಾ ಇದ್ದಾರೆ. ಇವಾಗ ಪಹಲ್ಗಾಮ್ಗೆ ಹೋಗ್ಬಿಟ್ಟು ಆರು ವ್ಯಾಲಿ, ಬೀಟಾ ವ್ಯಾಲಿ ಆ್ಯಂಡ್ ಚೌದಾರಿ ಏನೋ ಅದಕ್ಕೆ ಹೋಗ್ಬೇಕು. ಕಮ್. ಸೊ ಇವಾಗ ಬಂದ್ವಿ. ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ. ಇವಾಗ ಇಲ್ಲಿಂದ ಟಿಟಿಯಿಂದ ಹೇಳ್ಬಿಟ್ಟು ಟ್ಯಾಕ್ಸಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟ್ಯಾಕ್ಸಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಟ್ಯಾಕ್ಸಿಲಿ ಹೋಗೋಣ. ಸೊ ನಾವು ಜೂನ್ जुलाई ಬಂದ್ರೆ ತುಂಬಾ ಚೆನ್ನಾಗಿದೆ. ये 1% है. अगर आप ऊपर ट्रैकिंग पे जाओगे ना, वहाँ पे तो माइंड ब्लोइंग. एक्चुअली मैं ट्रैकर हूँ, मैं ड्राइवर नहीं हूँ. ये फादर चलाता है गाड़ी. वो अभी उमरा पे गए हैं, तो वो डिपेंड है आपको कि आप क्या देखना चाहते हो. जैसे कि यहाँ पे 4 मौसम है, स्प्रिंग, समर, ऑटम, विंटर. अगर आप स्प्रिंग में आओगे व्हाइट एंड ग्रीन मिलेगा, ऊपर पहाड़ों पे व्हाइट और नीचे ग्रीन. और अगर आप समर में आ जाओगे तो फुल ग्रीन. और अगर आप ऑटम में आ जाओगे, इसको हम ऑटम कहते हैं. आज विंटर शुरू हुआ है, फर्स्ट डे है आज विंटर. हाँ, फर्स्ट डे है आज 21 दिसंबर से फर्स्ट डे जो है ना आज विंटर का. तो अभी इसमें ऑटम में तो ये सूखा सूखा रहता है. अब विंटर में बिल्कुल व्हाइट हो जाएगा. इस रोड पे तकरीबन मतलब अभी विंटर चालू होने का ही है. अभी चालू हुआ है. अरे हमें लगा भैया दिसंबर है तो चालू हो गया होगा. और अभी आज पहला दिन है. आज पहला दिन है विंटर. ಸೊ ಇವರು ಹೇಳ್ತಿದ್ದಾರೆ ಯಾವಾಗ ಬಂದ್ರೆ ಇಲ್ಲಿ ಕಾಶ್ಮೀರ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್. और इस रोड पे तकरीबन 4 से 5 फीट बर्फ रहती है. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ವಿಂಟರಲ್ಲಿ ಬಂದರೆ ಫುಲ್ಲು ಚಳಿ ತುಂಬ ಇರುತ್ತೆ, ಈ ಥರ ಜಾಸ್ತಿ ಸ್ನೋ ಇರುತ್ತೆ. ಅದನ್ನೇ ನಾವು ಸಮ್ಮರಲ್ಲಿ ಬಂದರೆ ಫುಲ್ ಗ್ರೀನರಿ ಥರ ಇರುತ್ತೆ. ಆ್ಯಂಡ್ ಈ ವಿಂಟರ್ ಬಿಟ್ಬಿಟ್ಟು ನಾರ್ಮಲ್ ಸೀಸನ್ ಆ ಥರ ಬಂದರೆ ಆಫ್ ವೈಟ್ ಆಫ್ ಗ್ರೀನ್ ಆ ಥರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. पूरा विजिबल नहीं है, इसके पीछे अमरनाथ है, आपने सुना होगा. ಸೊ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಹಿಂದೆಗಡೆ ಇದೆಯಲ್ಲ, ಅಲ್ಲಿ ಬೆಟ್ಟ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫುಲ್ಲು ತುಂಬ ಸ್ನೋ ಇದೆಯಂತೆ. ಸೊ ಅದಕ್ಕೆ ಜಾಸ್ತಿ ಏನು ಕಾಣಿಸೋದೇ ಇಲ್ಲ ನೋಡೋಕ್ಕೆ, ಅಷ್ಟು ತುಂಬ್ಕೊಂಡ್ಬಿಟ್ರಂತೆ ಸ್ನೋಯಿಂದ ಅಂತ. ಸೊ ಇದೆಲ್ಲ ವಾಲ್ನಟ್ ಟ್ರೀ ಅಂತೆ. ವಾಲ್ನಟ್ ತಿಂತೀವಲ್ಲ ಡ್ರೈ ಫ್ರೂಟ್ಸ್, ಅದ್ರದ್ದು ಟ್ರೀ. ನಾಳೆ ಆ್ಯಪಲ್ ಟ್ರೀ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಆ್ಯಪಲ್ನ ನಾವೇ ಪ್ಲಕ್ ಮಾಡ್ಕೊಂಡು ತಿನ್ಬೋದು, ಜ್ಯೂಸ್ ಮಾಡಿಸ್ಕೊಂಡು ಕುಡಿಬೋದು ಅಂತ ಹೇಳಿದ್ದಾರೆ. ನೋಡೋಣ. ಬೆಟ್ಟಗಳು ಎಷ್ಟು ಚೆನ್ನಾಗಿ ತುಂಬಿಕೊಂಡಿದೆ ಸ್ನೋಯಿಂದ, ಸಖತ್ ಕಾಣುತ್ತೆ. ಈ ಕಡೆ ಏನು ಕಾಣಿಸಲ್ಲ, ಈ ಕಡೆ ತುಂಬಿಕೊಂಡಿದೆ. ಇಲ್ಲಿ ಏನು ಸಖತ್ತಾಗಿದೆ. ಕಾಫಿ ಟೀ ಏನಾದರೂ ಕುಡ್ಕೊಂಡು ಹೋಗ್ಬೋದು. ಎಷ್ಟೊಂದು ಶಾಪ್ಸ್ಗಳಿದೆ ನೋಡಿ. ನಡೆಯೋಕ್ಕಾಗದೇ ಇರೋರು ಈ ಥರ ಹೋಗ್ಬೋದು. ಇದು ಹೆಂಗೆ ಹೋಗ್ತಾರೆ ಬೇರೆ. ಈ ಥರ ಫೋಟೋ ತೊಗೊಳಕ್ಕೂ 50 ರೂಪಾಯಿ. ಅದ್ರ ಜೊತೆಗೆ ಆ ಥರ ನಿಲ್ಲಿಸಿ ಫೋಟೋ ತೊಗೊಳಕ್ಕೆ 50 ರೂಪಾಯಿ ತೊಗೋಬೇಕಂತೆ. ಕರ್ಮ ಹೆಂಗೆಲ್ಲ ದುಡ್ಡು ಮಾಡ್ತಾರೆ ಗುರು. ಸೀನ್ ಮಾತ್ರ ಸಖತ್ತಾಗೈತೆ. ನೋಡಿ ಅದೇ ಬೇಜಾರಾಗೈತೆ.
ఒక్కసారి చిమ్ము అరే మళ్ళా వాడేసిన ಚಳಿ ಮಾತ್ರ ಬೇಜಾನ್ ಆಗ್ತಾ ಇದೆ. ಜಾಗ ಮಾತ್ರ ಸಖತ್ತಾಗಿದೆ. ಇದು ಅಮರ್ನಾಥ್ ಯಾತ್ರೆ ನಡೀತಲ್ಲ ಆವಾಗ ಇಲ್ಲೇ ನಡ್ಕೊಂಡು ಹೋಗೋದು. ಈ ಸ್ಟೆಪ್ಸ್ ಇಲ್ಲಿ ಇದೆಯಲ್ಲ ಇಲ್ಲಿಂದಾನೇ ಅವ್ರು ಹೋಗೋದು. ಸ್ಟಾರ್ಟ್ ಮಾಡೋದೇ ಇಲ್ಲಿಂದ ಅಂತೆ. ಫಸ್ಟ್ ಸ್ಟೆಪ್ ಕಾಣಿಸುತ್ತಂತೆ ಆ್ಯಂಡ್ ಒಂದು ಚಿಕ್ಕ ಫಾಲ್ಸ್ ಥರ ಏನೋ ಇದೆಯಂತೆ. ಅದು ಬಿಟ್ಟು ವ್ಯೂ ಮಾತ್ರ ಮಸ್ತಾಗಿದೆ. नहीं वो तो गांजा चर्च गांजा होगा. ಕಾಣಿಸ್ತಾ ಇದೆಯಲ್ಲ ಇದೇನೆ ಬೇತಾ ವ್ಯಾಲಿ. ಇದಕ್ಕೆ ಎಂಟ್ರಿ ಫೀಸ್ ಏನು 100 ರೂಪೀಸ್ ಅಂತೆ. ಸೊ ಅಲ್ಲಿ ಕೆಳಗಡೆ ಹೋಗಬೇಕು. ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ. ನಾವು ಇನ್ನೂ ಒಂದು ಪ್ಲೇಸ್ ಇದೆ ಆರು ವ್ಯಾಲಿ ಅಂತ, ಅಲ್ಲಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಬಿಕಾಸ್ ಟೈಮ್ ಸಾಕಾಗಲ್ಲ, ಆಲ್ರೆಡಿ 5 o'clock ಆಗ್ತಾ ಇದೆ. ಸೊ ಇಲ್ಲಿ ನಾನೇ ನೋಡ್ಕೊಳ್ಳೋಣ ಅಂತ. ಇಲ್ಲಿ ತುಂಬ ಏನಿಲ್ಲ, ಅಲ್ಲಿ ಲೇಕ್ ಕಾಣಿಸ್ತಾ ಇದೆಯಲ್ಲ ಅದಷ್ಟೇ ಇರೋದು. ತುಂಬ ಅಲ್ಲಿ ಬೇರೆ ಥರ ಏನಿಲ್ಲ. ಲೇಕ್ ಇದೆಯಲ್ಲ ಅದಷ್ಟೇ ಮತ್ತು ಲೇಕ್ ಅಷ್ಟೇ. ಸಾಕು, ಹೋಗ್ತೀವಿ. ಅದು ಆರು ವ್ಯಾಲಿಗೆ ಇದೆ ಆ್ಯಕ್ಚುಲಿ ಆರು ವ್ಯಾಲಿ. ಇನ್ನೂ ತುಂಬ ಒಳಗಡೆ ಹೋಗಬೇಕು. ಬಟ್ ದೇವ್ರಾಣೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಆ್ಯಕ್ಚುಲಿ ಕಾಶ್ಮೀರಲ್ಲಿ ಇವತ್ತು ಫಸ್ಟ್ ಡೇ ಆಫ್ ವಿಂಟರ್ ಸ್ಟಾರ್ಟ್ ಅಂತೆ. ಇವತ್ತಿಂದ ವಿಂಟರ್ ಶುರುವಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಹಾಯ್. ಆ್ಯಂಡ್ ಬಜರಂಗಿ ಜೈವಾನ್ ಅಂತ ಒಂದು ಮೂವಿ ಇದೆಯಲ್ಲ, ಒಂದು ಮೂವಿ ಇದೆ ಬಜರಂಗಿ ಬೈಜಾನ್ ಅಂತ. ಆ ಮೂವಿಲಿ ಶಾರುಖ್ ಖಾನ್ ಮತ್ತು ಶ್ರದ್ಧಾ ಕಪೂರ್ ಮಾಡಿರೋದು ಮೂವಿ. ಸೊ ಆ ಮೂವಿಲಿ ಒಂದು ಸೀನ್ ಬರುತ್ತಲ್ಲ, ಅದು ಪಾಕಿಸ್ತಾನ್ ಸೀನ್ ಬರುತ್ತಲ್ಲ, ಆ ಸೀನ್ ನಡೆದಿರೋದು ಪೂರ್ತಿ ಈ ಆರು ವ್ಯಾಲಿಲೇ. ಆ್ಯಂಡ್ ಅವ್ರು ಉಳ್ಕೊಂಡಿರೋ ಮನೆ ಪ್ರತಿಯೊಂದೂ ಎಲ್ಲ ಶೂಟಿಂಗ್ ಆಗಿ ಅದು ಇದೇ ಪ್ಲೇಸಲ್ಲಿ. ಏನಿಲ್ಲ ಜಾಸ್ತಿ, ಸೇಮ್ ಆ್ಯಸ್ ಸ್ನೋ ಎಲ್ಲ ಇರುತ್ತೆ. ಆ್ಯಂಡ್ ಒಂದು ಲೇಕ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಸಾಕು, ಬೇಜಾರು ನೋಡ್ಬಿಟ್ವಿ. ಆ್ಯಂಡ್ ನಾವು ಇನ್ನೊಂದೇನಂದರೆ ಇಲ್ಲಿ ಕಾರಲ್ಲಿ ಹಿಂಗೆ ಬರ್ತಾ ಇರ್ತೀವಲ್ಲ ಆವಾಗಲೇ ನೋಡ್ಕೊಂಡ್ವಿ ಅಲ್ಲ. ಅದಕ್ಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಏನ್ರಾ ವೈಲ್ ಕಮ್ಮಿಂಗ್ ಓನ್ಲಿ ವಿ ಸಾ ನೋ ದ ಪ್ಲೇಸ್ ಹೌ ಇಟ್ ವಾಸ್, ಸೊ ದಟ್ ವಿ ಆರ್ ನಾಟ್ ಗೋಯಿಂಗ್. ಇಟ್ಸ್ ರಿಯಲಿ ನೈಸ್, ಆ್ಯಕ್ಚುಲಿ ರಿಯಲಿ ನೈಸ್. ಬಟ್ ಇದು ಫಸ್ಟ್ ಡೇ ಆಫ್ ವಿಂಟರ್ ಇನ್ ಕಾಶ್ಮೀರ್. ಸೊ ತುಂಬ 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 ಚೆನ್ನಾಗಿದೆ. ಆಗಲ್ಲ, ಹೋಗುವ. అరే వేరేదేమన్నా ఉంటే తీసుకోరా చింటూ, వేరే ఉంటే తీసుకోరా. ಆಗ್ತಾಯಿಲ್ಲ ಚಳಿ ತಡಿಯೋಕೆ ಆಗ್ತಾಯಿಲ್ಲ ಗಾಳಿ. లైట్ ఒక్క నిమిషం ಹೋಗೋಣ. We'll go. We came, we saw 1 minute view, enjoyed, going back. What? Hey, driver uncle will scold you. Go out, ra. Smoke will come inside only again. Bad boy. Throw him out. Kamra, here Rohit. Tell me. Here you can come. You want to say anything? Actually, superb. We went only 1 minute, I think so. But we saw all. Everything is nice. While coming only we saw. Kashmir, Palgama, superb. This is Pakistan actually. This is not Pakistan. No, in movie. This is Pakistan. What is it? Bajrangi Bhaijaan. I have already told them. That's okay. No. I will also told. Okay. Bajrangi Bhaijaan, Shahrukh Khan movie. This is Pakistan. This is all Pakistan. In that movie. Not really. Yeah. Okay. Thank you. This is Rohit from Hyderabad. This is Vani signing off. Goodbye. Tata. Good boy.
And this is from Mani signing off. अरे Wait. I'm making that. this is Vaishali from From Mumbai. Vaishali Mumbai. From Mumbai. This is In Allu Arjun. signing off. This is from Manish to Bangalore. Not Pushpa. Bangalore. Bengali movie. ಕಾಶ್ಮೀರಲ್ಲಿ ನಾನು ನೋಡಿದೆ ಎಲ್ಲರೂ ಇದೇ ಥರ ಡ್ರೆಸ್ ಮಾಡ್ಕೊಳ್ಳೋದು, ಲೂಸ್ ಬಟ್ಟೆ ಹಾಕೊಂಡು ಫುಲ್ 4-5 ಆದರೂ ಹಾಕಿರ್ತಾರೆ ಲೇಯರ್ಸ್. ಫೈನಲಿ ನಮ್ಮ ರೂಮಿಗೆ ಬಂದು ರೀಚ್ ಆದ್ವಿ. ಪಹಲ್ಗಾಮಲ್ಲಿ ಇರೋಂಥ ರೂಮ್ ಇದು. ಇವತ್ತು ಬಾನ್ ಫೈರ್ ಮ್ಯೂಸಿಕ್ ಇದೆಲ್ಲ ರೆಡಿ ಮಾಡ್ತವ್ರೆ. ಯಪ್ಪ ಫಸ್ಟ್ ಒಳಗೋಗೋಣ. ಕೀ ತೊಗೊಂಡ್ವಿ 304. ಆ್ಯಕ್ಚುಲಿ ಇಲ್ಲಿ ಲಿಫ್ಟ್ ಇಲ್ಲ. ಪಾಪ ಅವರೇ ನಮ್ಮ ಬ್ಯಾಗಳೆಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ನಂದು ಒಬ್ಬಳದೇ 3 ಬ್ಯಾಗ್ ಇದೆ. ಪಾಪ ಇವ್ರದ್ದೊಂದು ಅವರೇ ಬರ್ತಾ ಇದ್ದಾರೆ. ನಮ್ಮ ಕೈಲಿ ಆಗ್ತಾಯಿಲ್ಲ ಎತ್ಕೊಂಡು ಹೋಗ್ತಾರೆ. ಅಂದರೆ ಸ್ಟೆಪ್ಸ್ ಇದೆಯಲ್ಲ ಪದೇ ಮೇಲೆ ಎತ್ತಕ್ಕಲ್ಲ, ಒಂದು ಎತ್ಕೊಂಡು ಬರ್ತಾ ಇದ್ದೀನಿ. ಸೊ ಅವರೇ ಬರ್ತಾ ಇದ್ದಾರೆ. ಹೋಗೋಣ ಬನ್ನಿ. ಯಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ನಮ್ಮ ರೂಮು. ಕ್ಯೂಟಾಗಿ ಚಿಕ್ಕದಾಗಿ ಸಖತ್ತಾಗಿದೆ. ಇದು ಆ್ಯಕ್ಚುಲಿ ಹೀಟರು. ಇಷ್ಟೇ ವುಡನ್ ರೂಮ್. ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ. ನಾರ್ಮಲ್ ಒಂದು ಟಿ ವಿ ಇದೆ. ಇಲ್ಲಿ ಜಗ್ಗಲ್ಲಿ ವಾಟರ್ ಇಟ್ಟಿದ್ದಾರೆ. ವುಡನ್ದು ಸೆಟಪ್ಪು. ಇಲ್ಲಿ ನಾನು ಮಿರರಲ್ಲಿ ಸೀರಿಯಸ್ಸಾಗಿ ಚಳಿ ತೆಗಿಯೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಸಿ ಬೆಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಸಾಫ್ಟಿ ಆಗಿದೆ. And I'll show you the washroom. Oh, nice. Oh, ಚೆನ್ನಾಗಿದೆ. ಅಷ್ಟೇ ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗ್ಬೇಕು. ಊಟ ಮಾಡಾದ್ಮೇಲೆ ಇವತ್ತು ನಮ್ಮದು ಬಾನ್ ಫೈರ್ ಆ್ಯಂಡ್ ಮ್ಯೂಸಿಕ್. ಆ್ಯಂಡ್ ದಿಸ್ ಈಸ್ ಲಾಸ್ಟ್ ಡೇ ಇನ್ ಕಾಶ್ಮೀರ್. ಇವತ್ತು ಲಾಸ್ಟ್ ಡೇ ಕಾಶ್ಮೀರಲ್ಲಿ. ಒಂದು ಕಡೆ ಬೇಜಾರಾಗ್ತಾ ಇದೆ. ಸೀರಿಯಸ್ಸಾಗಿ ನನಗೆ ಸ್ನೋಫಾಲ್ ನೋಡಿಲ್ಲ ಅಂತ ಲಿಟ್ರಲಿ ಬೇಜಾರಾಗ್ತಿದೆ. ಬಟ್ ಒಪ್ಸೋ ಸ್ನೋಫಾಲ್ ಬಂದಾಗ ಲೈಫಲ್ಲಿ ಒಂದ್ಸತಿ ಆದರೂ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಹೋಗ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಎವ್ರಿ ಟೈಮ್ ಅಂದ್ಕೊಳಂಗಾಗಲ್ಲ. ಸೊ ದಟ್ಸ್ ಓಕೆ. ಬಟ್ ಇಷ್ಟು ಎಕ್ಸ್ಟ್ರೀಮ್ ವೆದರಲ್ಲಿ ನನ್ನ ಕೈಲಿರೋಕೆ ಆಗೋದೇ ಇಲ್ಲ. ಬಟ್ ಸಮ್ಮು ಮ್ಯಾನೇಜ್ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಸ್ನೋಫಾಲ್ ಇರೋವಾಗ ಕಾಶ್ಮೀರೋ, ಸ್ವಿಟ್ಜರ್ಲ್ಯಾಂಡೋ, ಪ್ಯಾರಿಸೋ, ಎಲ್ಲೋ ಮನಾಲಿನೋ ಎಲ್ಲೋ ಒಂದು ಕಡೆ ಹೋಗ್ತೀನಿ ಒಟ್ಟಿನಲ್ಲಿ. ಅಲ್ಲಿವರೆಗೂ ಕಾಶ್ಮೀರ್ಗೆ ಟಾಟಾ ಬೈ ಬೈ ಹೇಳಿ ನಾಳೆ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಪಂಜಾಬ್ಗೆ. ಪಂಜಾಬಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ತೀವಿ ಪ್ರತಿಯೊಂದನ್ನು ನಾಳೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಊಟ ಮಾಡ್ಬಿಡೋಣ ಬನ್ನಿ. ಇವಾಗ ಊಟಕ್ಕೆ ಬಂದ್ವಿ. ಟೆರರಿಸ್ಟ್ ಥರ ಕಾಣ್ತು. ಸೊ ಊಟಕ್ಕೆ ಬಂದಿದ್ದೀವಿ. ಇವಾಗ ಏನೇನಿದೆ ಗೊತ್ತಾ? ಪಾಯಸ, ಪನ್ನೀರ್ ಸಬ್ಜಿ, ನಾನ್ ವೆಜ್, ರೈಸ್, ಸಲಾಡ್ ತಿಂದ್ಬಿಟ್ಟು ಬೇಗ ತಿನ್ನೋಣ. ಪಾಯಸ ಫುಲ್ ತಣ್ಣಕ್ಕಿದೆ, ರೈಸ್ ಮಾತ್ರ ಬಿಸಿ ಇದೆ. ಫೈನಲಿ ಇಲ್ಲಿ ಹಾಕಿದ್ದಾರೆ ಬಾನ್ ಫೈರ್. ಇಲ್ಲಿ ಹಾಕಿದ್ದಾರೆ. ಬಟ್ ಅಲ್ಲಿ ತುಂಬ ಕಂಜೆಸ್ಟೆಡ್ ಆಗಿದೆ ಮತ್ತು ಅಷ್ಟು ಕರೆಕ್ಟಾಗಿ ಬೆಚ್ಚಗೂ ಆಗಲ್ಲ. ಅದಕ್ಕೆ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ನಾವು. ಸೊ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಚಳಿ ಮಾತ್ರ ಹೆವಿ ಇದೆ. ಸೊ ಫೈನಲಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಲಾಸ್ಟು ಕಾಶ್ಮೀರು. ತುಂಬಾ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ನಾಳೆ ನಾವು ಅಮೃತ್ಸರ್ಗೆ ಹೋಗ್ತಾ ಇದ್ದೀವಿ, ಪಂಜಾಬಲ್ಲಿರೋಂಥ ಅಮೃತ್ಸರ್ಗೆ. ಅಲ್ಲಿ ಯಾವ್ಯಾವ ಥರ ಏನೇನು ಮಾಡ್ತೀವಿ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.